BTS ಸಾಂಗ್ಸ್ ಕೇಳ್ತಾ ಇದ್ದೆ. ಸೊ ಅವ್ರು ನೋಡಿ ಇನ್ಸ್ಪೈರ್ ಆಗಿದ್ದೆ. ಅವ್ರು ಯಾವ ಥರ ಕಷ್ಟಪಟ್ಟರು, ಸಿಂಗಿಂಗ್ ಹೇಗೆ ಬಂದರು, ಯಾವ ಥರ ಗೆದ್ದರು, ಅದು ನೋಡಿ ಸೊ ನನಗೂ ಇಷ್ಟ ಆಯಿತು. BTS ಕೊರಿಯನ್ ಸ್ಪೈ ಅಂದರೆ ನನಗೂ ಇಷ್ಟ. ಸೊ ಎಲ್ಲರೂ ನನಗೂ ಹಾಗೆ ಹೇಳ್ತಾ ಇದ್ರು, ನೀವು ಹಾಗೆ ಇದ್ದೀರಾ ಅಂತ. ಅದೇ ನೇಮ್ ಹಾಕೊಂಡು ಬಂದೆ. ವರ್ಕೌಟ್ ಆಗಲಿಲ್ಲ, ಬಟ್ ಒಂದಿನ ಡಿ ಬಾಸ್ ಸಾಂಗ್ ಆಡಿದೆ, ಜನ ಸಪೋರ್ಟ್ ಮಾಡಿದ್ರು. ಇದ್ದಕ್ಕಿದ್ದಂಗೆ ಗೇನ್ ಆಯಿತು ಫಾಲೋವರ್. ಸೊ ಅವತ್ತಿಂದ ಹಾಡ್ತಾ ಇದ್ದೀನಿ. 1 year ಆಯಿತು ಇನ್ಸ್ಟಾಗ್ರಾಮ್ ಜರ್ನಿ. ಇವಾಗ ಈ ನಡುವೆ ನೀವು ಸರಿಗಮಪಗೆ ಹೋಗ್ಬೇಕಂತ ಅನ್ಸಿದ್ದೆ ಹೇಗೆ? ಫಸ್ಟ್ ಟೈಮ್ ಅಟೆಂಡ್ ಮಾಡಿದೆ ಅದರ ರಿಯಾಲಿಟಿ ಶೋ, ಬೇರೆ ಕಡೆ ಎಲ್ಲ ಆಡ್ತಾ ಇದ್ರೆ ಹೇಗೆ ಏನು? ಮೇಡಮ್ ಇದುವರೆಗೂ ಎಲ್ಲೂ ಹಾಡಿಲ್ಲ, ಯಾವ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಸಿಂಗಿಂಗ್ ಮಾಡಿದ್ದು ಹೋದ ವರ್ಷದಿಂದಾನೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಹೌದು, ಒಳ್ಳೊಳಗಡೆ ಹಾಡ್ತಾ ಇದ್ದೆ ಮನೇಲಿ ಸುಮ್ಮನೆ. ಸೋಷಿಯಲ್ ಮೀಡಿಯಾದ ಒಂದಿನ ಹಾಕೋಣ ಅಂದ್ಬಿಟ್ಟು ಹಾಕಿದೆ, ಅದು ವೈರಲ್ ಆಯಿತು. ಸೊ ಅವತ್ತಿಂದ ಹಾಡ್ಕೊಂಡ್ ಬಂದೆ. ಓಕೆ, ಇವಾಗ ಸರಿಗಮಪಗೆ ಹೇಗೆ ಹೋಗಿದ್ದೆ? ಯಾಕೆ ಹೋಗಿದ್ದೆ ಅಂದರೆ ಡಿ ಬಾಸ್ ಅಭಿಮಾನಿಗಳು ಪದೇ ಪದೇ ಹೇಳೋರು, ನಿನ್ನ ವಾಯ್ಸ್ ಚೆನ್ನಾಗಿದೆ, ಹೋಗು ಸರಿಗಪ್ಪ ಹೋಗು, ನಮ್ಮ ಸ್ಟೇಜಲ್ಲಿ ನೋಡಲೇಬೇಕು ಅಂತ. ಸೊ ಆಯ್ತು ನಿಮಗೋಸ್ಕರ ಅಂತ ಹೇಳಿ ಹೋದೆ ಸರಿಗಪ್ಪ. ಕೊನೆಗೂ ಸ್ಟೇಜ್ಗೆ ಹೋದೆ. ಸೊ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಸೊ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ. ಫೈನಲ್ ಆಡಿಷನ್ವರೆಗೂ ಹೋದ್ರಿ, ಸೆಲೆಕ್ಟ್ ಆದ್ರ ಇಲ್ವಾ ಹೇಗೆ ಏನು? ಮತ್ತೆ ನಾವು ಮೇಡಮ್ ಅಲ್ಲಿ ಸೆಲೆಕ್ಟ್ ಆಗ್ತಾ ಇತ್ತು. ಆ್ಯಕ್ಚುಲಿ ನಾನು 3 months ನಮಗೆ ಸ್ವಲ್ಪ ಕಷ್ಟ ಇದೆ. ಸೊ ಅದರಿಂದ ಸಾಲ ಬೇರೆ ತೀರಿಸ್ಬೇಕಲ್ವಾ, ಅಲ್ಲಿ ಇದ್ರೆ ನಾನು ಅರ್ನ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ನಾನೇ ಬೇಡ ಅಂದೆ. ಅಂದ್ರೆ ಮೀನ್ಸ್ ಬೇಡ ಅಂತ ಅಲ್ಲ, ಅವ್ರು ಹೇಳಿದ್ರು 3 months ಇಲ್ಲಿ ಇರ್ತೀಯ ಅಂತ. ನಾನು ಸರ್ ಹಿಂಗಿದೆ, ಸ್ವಲ್ಪ ಕಷ್ಟ ಆಗ್ಬೋದು. ಅವ್ರಿಗೆ ಗೊತ್ತಾಗೋಯ್ತು, ಓ ಇವನಿಗೆ ಸರಿಗಪ್ಪದಲ್ಲಿ ಇಂಟ್ರೆಸ್ಟ್ ಇಲ್ಲ, ವೇಟಿಂಗ್ ಲಿಸ್ಟಲ್ಲಿ ಇಡೋಣ ಅಂದ್ಬಿಟ್ಟು ವೇಟಿಂಗ್ ಲಿಸ್ಟಲ್ಲಿ ಇಟ್ಟರು. ಓಕೆ, ಇಲ್ಲ ಅಂದಿದ್ರೆ ನಾನೇನಾದರೂ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ರೆ, ಇಲ್ಲ ಸರ್ ನಿಮ್ಗೆ ಏನು ಬೇಕಾದ್ರೂ ಮಾಡ್ತೀನಿ ಸಿಂಗಿಂಗೋಸ್ಕರ ನನಗೆ ಚಾನ್ಸ್ ಕೊಡಿ ಅಂದಿದ್ರೆ ಅವರು ಕೊಡೋಕ್ಕೆ ಓಕೆ ಇದ್ರು ಜಡ್ಜಸ್ಗಳು. ಅವ್ರದ್ದೇನು ತಪ್ಪಿಲ್ಲ, ನಂದೇ ತಪ್ಪು. ಬೇರೆ ರಾಜ್ಯದಿಂದ ಬರ್ತಾರೆ, ಬೇರೆ ದೇಶದಿಂದ. ನೀವು ಬೇರೆ ರಾಜ್ಯದವರಲ್ಲ, ಬೇರೆ ದೇಶದವರು, ನೆರೆಹೊರೆ ರಾಜ್ಯ ಅಷ್ಟು. ಅಲ್ಲಿಂದ ಬಂದು ಕನ್ನಡ ಎಷ್ಟು ಕಲ್ತಿದ್ದೀರಾ? ಕೆಲವೊಬ್ರು ಇಲ್ಲೇ ಬಂದು ಇವಾಗ ಕನ್ನಡ ಯಾಕೆ ಕಲಿಬೇಕು, ಅದ್ ಬೇಕು ಇದ್ ಬೇಕು, ಯಾಕೆ ಇದ್ ಮಾಡ್ಬೇಕು, ನಮ್ಮ ಭಾಷೆನೇ ನಾವು ಮಾತಾಡ್ತೀವಿ, ನೀವೇ ನಮ್ಮ ಭಾಷೆ ಕಲ್ತ್ಕೊಳ್ಳಿ ಅಂತಾರಲ್ಲ, ಅಂಥವ್ರಿಗೆ ಏನ್ ಹೇಳ್ತೀರಾ ನೀವು? ಅವ್ರ ಹತ್ರ ನಾನು ಡೈರೆಕ್ಟ್ ಇಂಗ್ಲೀಷ್ ಎಲ್ಲ ಮಾತಾಡಬೇಡ, ಕನ್ನಡದಲ್ಲೇ ಮಾತಾಡೋ ಅಂತೀನಿ. ಇವಾಗ ನಿಮ್ಗೆ ಎಷ್ಟು ಭಾಷೆ ಬರುತ್ತೆ? ನಮ್ಮ ಭಾಷೆ ಬರುತ್ತೆ, ಇಂಗ್ಲೀಷು, ಹಿಂದಿ, ಕನ್ನಡ 4. ಇಲ್ಲಿಗೆ ಬಂದ್ಮೇಲೆ ಕಲ್ತಿರೋದು. ಇವಾಗ ನಿಮ್ದು ಡೈಲಿ ರೊಟೀನ್ ಹೇಗಿರುತ್ತೆ? ರಿಯಲ್ ಎಸ್ಟೇಟ್ ಅಂತ ಹೇಳಿದ್ರೆ ಅಂದ್ರೆ ಮಾರ್ನಿಂಗ್ ಟು ಈವ್ನಿಂಗ್ ಹೇಗೆ ಏನು? ಮಲಗೋದು ಲೇಟೆ, 12 o'clock ಮಲಗ್ತೀನಿ, ಬೆಳಿಗ್ಗೆ 10 ಗಂಟೆಗೆ ಎದ್ದೇಳ್ತೀನಿ, ನಾಷ್ಟ ಇಷ್ಟ ಮಾಡ್ಕೊಂಡು 11 ಗಂಟೆಗೆ ಹೊರಡ್ತೀನಿ, ಮತ್ತೆ ಸಾಯಂಕಾಲ ಬರ್ತೀನಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ